ದುಬೈಯಲ್ಲಿ 2,000 ಸ್ಯಾಲ್ರಿ ಇದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ, ಎಷ್ಟು ಬಾಕಿ ಆಗುತ್ತೆ, ಮತ್ತೆ ಡೈಲಿ ಎಷ್ಟು ಖರ್ಚಾಗುತ್ತೆ, ವಾರಕ್ಕೆ ಎಷ್ಟು ಖರ್ಚಾಗುತ್ತೆ, ಮಂತ್ಲಿ ಎಷ್ಟು ಖರ್ಚಾಗುತ್ತೆ, ಫುಡ್ ಎಕ್ಸ್ಪೆನ್ಸ್ ಎಷ್ಟು, ರೂಮ್ ರೆಂಟ್ಗಳು ಎಷ್ಟು, ಪಿನ್ ಟು ಪಿನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹೊಸದಾಗಿ ಯಾರಾದ್ರೂ ಈ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದರಲ್ಲಿ ಬ್ರೇಕ್ಫಾಸ್ಟ್, ಟೀ ಆರ್ ಕಾಫಿ ಇದಕ್ಕೋಸ್ಕರ 5 dirhams ಖರ್ಚಾಗುತ್ತೆ. ಇದು ರುಪೀಸಲ್ಲೇ ಆದರೆ 130 ರೂಪೀಸ್ ಖರ್ಚಾಗುತ್ತೆ. ಮತ್ತು ಮಂತ್ಲಿ ಎಷ್ಟಾಗುತ್ತೆ ಅಂದರೆ 150ರಿಂದ 200 ಗಂಟೆ ಬರ್ಬೋದು. ನೀವು 150 ಅಂತಲೇ ಅಂದ್ಕೊಳ್ಳಿ. ಸೊ 150 ಮಂತ್ಲಿ ಬೇಕೇ ಬೇಕು. ಇದು 3,900 dirhams ಆಗುತ್ತೆ. ಫುಡ್ ಎಕ್ಸ್ಪೆನ್ಸು ತುಂಬ ಜನ ಕೇಳ್ತಾರೆ ಎಷ್ಟಾಗುತ್ತೆ, 2 ಹೊತ್ತು ಎಷ್ಟಾಗುತ್ತೆ, 3 ಹೊತ್ತು ಎಷ್ಟಾಗುತ್ತೆ ಅಂತ. ಸೊ ಹೋಟೆಲ್ಗಳಲ್ಲಿ ಚಾರ್ಜ್ ಮಾಡೋದು ಸಿರ್ಫ್ 2 ಹೊತ್ತು ಮಾತ್ರ. ಅದು 350 dirhams ಚಾರ್ಜ್ ಮಾಡ್ತಾರೆ. ಆ 350 dirhams ಇಂಡಿಯನ್ ರುಪೀಸಲ್ಲಿ 9,100 ರೂಪಾಯಿ ಖರ್ಚಾಗುತ್ತೆ ಪರ್ ಮಂತಿಗೆ. ಮತ್ತು ತುಂಬ ಜನ ಕೇಳ್ತಾರೆ ರೂಮ್ ರೆಂಟ್ ದುಬೈಲಿ ಬಂದರೆ ಜಾಸ್ತಿ ಇರುತ್ತೆ ಮತ್ತು ಕಮ್ಮಿ ಸಿಗುತ್ತೆ ಅಂತ ಹಲವಾರು ಕ್ವಶನ್ಗಳು ಕೇಳ್ತಾರೆ. ರೂಮ್ ರೆಂಟ್ ಜಾಸ್ತಿ ಇರುತ್ತಾ ದುಬೈಲಿ ಬಂದರೆ? ಇಲ್ಲ ಗೈಸ್, ರೂಮ್ ರೆಂಟ್ 450ರಿಂದ 500, 600 ನಿಮ್ಮ ಬಜೆಟ್ ಪ್ರಕಾರ ನಿಮಗೆ ರೂಮ್ ಸಿಗುತ್ತೆ. 450ಇಂದ ಸ್ಟಾರ್ಟ್ ಆಗುತ್ತೆ. ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ 11,700 ರೂಪೀಸ್ ಇಂಡಿಯನ್ ಮನಿ ಬೇಕು ನಾವು ಇಲ್ಲಿ ವಾಸವಾಗಬೇಕು ಅಂದರೆ. ವೀಕೆಂಡ್ ಖರ್ಚುಗಳು 200ರಿಂದ 300 ಗಂಟೆ ಹೋಗ್ಬೋದು. ಔಟ್ಸೈಡ್ ಟ್ಯಾಕ್ಸಿ, ಇಲ್ಲಾಂದರೆ ಬಸ್ ಖರ್ಚು, ನೀವೇನಾದರೆ ಸ್ಟ್ರೀಟ್ ಫುಡ್ ತಿನ್ನಬೇಕು ಅಂದರೆ, ಇಂಥ ಹಲವಾರು ವೀಕೆಂಡ್ ಖರ್ಚಲ್ಲಿ 200 or 300 dirhams ಬೇಕು. ಮತ್ತು ಅದು 200 ಅಂತಲೇ ಅಂದ್ಕೊಳ್ಳಿ. ಈ 200ರಲ್ಲಿ ರುಪೀಸಲ್ಲಿ 5,200 ರೂಪೀಸ್ ಖರ್ಚಾಗುತ್ತೆ ನಿಮ್ಮ ವೀಕೆಂಡ್ ಖರ್ಚು ಮಾತ್ರ. ಈ ಟೋಟಲ್ ಆಗಿ 2,000 ರೂಪೀಸಲ್ಲಿ ನಮಗೆ ಖರ್ಚಾಗಿರೋ ಅಮೌಂಟ್ 1,225 dirhams ರುಪೀಸಲ್ಲಿ 27,430 ರೂಪೀಸ್ ನಮ್ಮ ಕೈಯಿಂದ ಮಂತ್ಲಿ ಖರ್ಚಾಗುತ್ತೆ. 775 dirhams ನಮ್ಮ ಕೈಯಲ್ಲಿ ಬಾಕಿ ಇದೆ. ಅದರಲ್ಲಿ 24,570 ರೂಪೀಸ್ ನಮ್ಮ ಕೈಯಲ್ಲಿ ಪರ್ ಮಂತಲ್ಲಿ ಬಾಕಿ ಆಗುತ್ತೆ. ಇದೇ ಗೈಸ್, 2,000 dirhams ಸ್ಯಾಲ್ರಿ ಸಿಕ್ಕಿದ್ರೆ ದುಬೈಯಲ್ಲಿ ಇಷ್ಟೊಂದು ಖರ್ಚುಗಳಿದೆ. ಗೈಸ್, ದುಬೈಯಲ್ಲಿ 2,000 dirhams ಸ್ಯಾಲ್ರಿ ಸಿಕ್ಕಿದ್ರೆ ಎಷ್ಟು ಖರ್ಚಾಗುತ್ತೆ ಮತ್ತು ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಸಿಗೋಣ ಗೈಸ್. ಸಿ ಯು ಸೂನ್.